ಓಕೆ, ನೀವು ಆತ್ಮಗಳ ಬಗ್ಗೆ ಮಾತಾಡಿದ್ರಿ, ಭೂತ ಪ್ರೇತಗಳ ಬಗ್ಗೆ ಮಾತಾಡಿದ್ರಿ. ಒಂದು ಆತ್ಮ ಇರ್ಬೋದು, ಅದೇ ಪರ್ಸನ್ಗೆ ಯಾಕೆ ಹೋಗಿ ಸೇರ್ಕೊಳ್ಳುತ್ತೆ? ಬೇರೆ ಪರ್ಸನ್ನ ಸೆಲೆಕ್ಟ್ ಮಾಡ್ಕೋಬಹುದಲ್ಲ? ಇಲ್ಲ, ಆ ವ್ಯಕ್ತಿಗೆ ಆ ಫ್ಯಾಮಿಲಿ ಇನ್ನೂ ಬದುಕಬೇಕಾಗಿತ್ತು, ನನ್ನ ಮೊಮ್ಮಕ್ಕಳು ಇನ್ನೂ ನಾನು ಜೀವನ ಮಾಡಬೇಕಾಗಿತ್ತು ಅಂತ ಇಟ್ಕೊಳ್ಳಿ. ಆಗ ಆ ವ್ಯಕ್ತಿ ಸತ್ತಾಗ ಏನಾಗುತ್ತಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಒಂದು ಕನೆಕ್ಟ್ ಆಗುವಂಥದ್ದು ಇರುತ್ತೆ. ಓಕೆ. ಕೆಲವೇನು ಮಾಮೂಲಿಗೆ ದಾರಿಲಿ ಹೋಗ್ತಾ ಇರ್ತಾರೆ, ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಬೇರೆ ಎಲ್ಲೂ ಇರೋಕೆ ಅದಕ್ಕೆ ಪ್ಲೇಸ್ ಸಿಕ್ಕಿರೋದಿಲ್ಲ, ಅಥವಾ ಬೇರೆ ಬಾಡಿ ಅದಕ್ಕೆ ಸಿಕ್ಕಿರೋದಿಲ್ಲ. ಆ ಟೈಮಲ್ಲಿ ಆಟೋಮೆಟಿಕ್ ಆಗಿದ್ದು ಹೋಗಿ ಅವರಲ್ಲಿ ಕನೆಕ್ಟ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಓಕೆ, ಒಂದು ಆತ್ಮ ಎಷ್ಟು ವರ್ಷಗಳ ಕಾಲ ಅದು ಜೀವಂತವಾಗಿರುತ್ತೆ ಸತ್ತ ನಂತರ? ಅಥವಾ ಅಲ್ಲಿರುವಂತಹ ಜನಗಳ ಮೇಲೆ ಗಮನವನ್ನು ಕೊಡುತ್ತೆ. ಎಲ್ಲ ಆದಮೇಲೆ 11 ದಿನ ನಾವು ತಿಥಿ ಇನ್ನೊಂದು ಮತ್ತೊಂದು ಅಂತ ನಾವು ಏನು ಮಾಡ್ತೀವಿ, ಅದು ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಒಂದು ಮೆಂಟಲಿ ಪ್ರಿಪೇರ್ ಆಗುತ್ತೆ. ಓಕೆ. ಅಂದರೆ ಇವ್ರು ಇಷ್ಟೆಲ್ಲ ಮಾಡಿದ್ರು ಅಂದರೆ ನಾನು ಸತ್ತೋಗಿದ್ದೀನಿ, ಈಗೆಲ್ಲ ಮುಗೀತು, ಈಗ ಏನೋ ನಾನು ಕರ್ಮ ಸಹ ಮಾಡಿಬಿಡ್ತಾ ಇದ್ದಾರೆ ಅಂತ ಅಲ್ಲಿಗೆ ನನಗೂ ಇದಕ್ಕೂ ಋಣ ತೀರ್ತು. ಒಂದು 50% ಆತ್ಮಗಳು ಏನು ಮಾಡುತ್ತೆ, ಬೇರೆ ಜನ್ಮವನ್ನು ತಗೊಳ್ಳೋಕ್ಕೆ ಅಂತ ಅದು ಗ್ರೇಟ್ ಕಾನ್ಷಿಯಸ್ ಹೊರಟೋಗುತ್ತೆ. ಇನ್ನು 50 ಪ್ರೇತಾತ್ಮಗಳು ಒಪ್ಪೋದಿಲ್ಲ. ಓಕೆ. ಇನ್ನೂ ಏನೋ ಇದೆ, ಯಾಕೆ ಹೋಗ್ಬೇಕು, ಇನ್ನೂ ಸ್ವಲ್ಪ ದಿನ ಇರೋಣ. ಓಕೆ. ಆತ್ಮಗಳಿಗೆ ಶೇಪ್ ಇರುತ್ತಾ? ಖಂಡಿತವಾಗ್ಲೂ ಆತ್ಮಗಳಿಗೆ ಯಾವುದೇ ಶೇಪ್ ಇರೋದಿಲ್ಲ. ನಾವು ಕೆಲವೊಂದನ್ನು ನೋಡ್ತೀವಿ, ವೈಟ್ ಕಲರ್ ಇರುತ್ತೆ, ಬ್ಲ್ಯಾಕ್ ಕಲರ್ ಅಲ್ಲಿ ನೋಡ್ತಾ ಇರ್ತೀವಿ. ಅದು ಈಗ ನೀರನ್ನ ಹೇಗೆ ಒಂದು ಜಗ್ಗೆ ಹಾಕಿದಾಗ ಜಗ್ ರೂಪದಲ್ಲಿ ಕಾಣುತ್ತೆ, ಓಕೆ, ಅದು ಬಕೆಟ್ಗೆ ಹಾಕಿದಾಗ ಬಕೆಟ್ ರೂಪದಲ್ಲಿ ಕಾಣುತ್ತೆ.